ಸಪೋರ್ಟಿಂಗ್ ಪ್ರೈಸ್ ಅದ ಅದು ಕಾನೂನು ಯಾಕೆ ಮಾಡಬಾರ್ದಪ್ಪ ಈ ಸಂದರ್ಭದಲ್ಲಿ ನೀವು? ಅದೇ ಕಾರಣ ರಿಸರ್ವೇಷನ್ ಬಗ್ಗೆ ಈಗ ನೀವೇನೋ ಒಂದೇನೋ ಸರ್ವೆ ಮಾಡಿಸಿದ್ದೀರಿ, ಆ ಸರ್ವೆನ ಯಾಕೆ ನೀವು ಏನಪ್ಪ ಅಂದ್ರೆ ಪಬ್ಲಿಷ್ ಮಾಡಬಾರ್ದು ನೀವು? ಅಂದ್ರೆ ಹೊಸ ರೀತಿಯ ರಾಜಕಾರಣ ಮಾಡೋದು ಬಿಟ್ಟು ನಿಮ್ಮನ್ನ ಒಳಗೆ ಹುಚ್ಚಗಾಗಿ ಜಾಡ್ತಾ ಹೋದ್ರೆ ಅಂದ್ರೆ 2022ರಲ್ಲಿ BJP ಮತ್ತೆ ತಿಳ್ಕೊಂಡು ಬಿಡ್ತದೆ ಅಧಿಕಾರ. ಇನ್ನೇನು ಅವ್ರಿಗೆ ದಿಲ್ಲಿನಾಗ ಸೋಡಲ್ಲ ಅವರು ಗ್ಯಾರಂಟಿ ಕೊಡ್ತಾನಂತ ದಿಲ್ಲಿಗೆ ಸೋಳಿದ್ದಾರೆ. ಕೊಡ್ತಾರೋ ಇಲ್ಲೋ ಮಾತಾರೆ, ಅವ್ರು ಕೊಡಲೇಬೇಕಂತ ಆ ಮಾತು ಬೆನ್ನಿರ್ತದೆ ಅವ್ರಿಗೆ. ಆದ್ರೆ ಅಂಥ ಒಂದು ಪವರ್ಫುಲ್ ಅಂತ ವಿರೋಧ ಪಕ್ಷ ಆಗಿ ಸಾಧ್ಯತೆ ಇದು ಕಾಂಗ್ರೆಸ್ ಅನ್ನುವಂಥದ್ದು. ಯಾಕೆ ಇಲ್ಲಿವರೆಗೆ ಅಷ್ಟು ಪ್ರಬಲವಾಗಿ ವಿರೋಧ ಪಕ್ಷದ ಕೆಲಸ ಮಾಡಿಲ್ಲ ಕಾಂಗ್ರೆಸ್. ಏನೋ ಒಂದು ಪಾದಯಾತ್ರೆ ಮಾಡಿ ರಾಹುಲ್ ಗಾಂಧಿ ಅವರು ಏನೋ ಜನಜಾಗೃತಿ ಮಾಡೋಂಥ ಪ್ರಯತ್ನ ಮಾಡಿದರು. ಅದರಿಂದ ಒಂದು ಅಟ್ಲೀಸ್ಟ್ ಒಂದು 99 MP ಆಯ್ಕೆಯಾಗಿ ಬಂದವರು ನೀವು ನೋಡಿದಿರಿ. ನಿಮ್ದು ಏನೂ ಇಲ್ಲ ಈ ಕೊಡುಗೆ ಉಳಿದವ್ರದ್ದು. ಅದಕ್ಕೆ ಈ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಸಿದ್ದರಾಮಯ್ಯನವರು, DK ಶಿ ಅವರು, ಸತೀಶ್ ಅವರು, ರಾಜಣ್ಣವರು, ಖುತ್ತ AB ಪಾಟೀಲ್ ಅಂತವ್ರು ಎಲ್ಲ ಕೂಡಿ ಒಂದು ಡಿಸ್ಕಷನ್ ಮಾಡಬೇಕಾಗಿದೆ. ಈ ದೇಶಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ಈಗ ದಾರಿ ಮಾಡಿಕೊಡುವಂಥ ಒಂದು ಎಕ್ಸಾಂಪಲ್ ಇಲ್ಲಿ ಮಾಡಬೇಕಾಗಿದೆ. ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಕಾನೂನು ಮಾಡೋದು ಮತ್ತು ಪ್ರತಿ 30 ಹುಡುಗಿಗೆ ಒಬ್ಬ ಶಿಕ್ಷಕ ಸಿಗುವಾಗ ಶಾಲೆಗಳನ್ನ ಇಡೀ ನಾಡಿನ ತುಂಬ ಮಾಡೋದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಫ್ರೀ ಆಗಿ ಅನ್ನುವಂಥದ್ದು. ಈ ಬೇರೆಡಿಗೆ ಮಾಡಿದ್ರೆ ಇನ್ನೂ ಭಾಳಷ್ಟು ಎತ್ತರಕ್ಕೆ ಹೋಗೋ ಸಾಧ್ಯತೆಗಳಿದಾವೆ. ಮತ್ತು ಇಲ್ಲ ಅಂದರೆ ಇದೇ ರೀತಿ ಗ್ಯಾರಂಟಿ ಸಲುವಾಗೊಮ್ಮೆ ಮತ್ತೊಂದು ಸಲುವಾಗೊಮ್ಮೆ ಜಗಾಡ್ತಾ ಹೋದ್ರೆ ಮುಂಬರುವ 2022 ಚುನಾವಣೆ ನಿಮಗೆ ಗಗನ ಕುಸುಮ ಅನ್ನೋದು ಈಗಲೂ ಬರೆದು ತುಂಬಿಟ್ಬಿಟ್ರೆ ಎಲ್ಲರೂ. ಯಾಕಂದ್ರೆ ಈ ತಿಕ್ಕಾಟ ಒಳ ಜಗಳ ನಿಮ್ಗೆ ಒಳ್ಳೇದಂತ ತೋರುವುದಿಲ್ಲ. ಅಂದರೆ ಪಾರ್ಟಿ ಇದ್ದರೆ ನೀವು ಪ್ರಧಾನಿ ಆಗ್ಬೋದು, ಪಾರ್ಟಿ ಇದ್ದರೆ ನೀವು ಮುಖ್ಯಮಂತ್ರಿ ಆಗ್ಬೋದು, ಪಾರ್ಟಿ ಇದ್ರೆ ಗೃಹ ಮಂತ್ರಿ ಆಗ್ಬೋದು. ಪಾರ್ಟಿ ಸುತ್ತದಿ ಮಾಡೋದ್ರಿ. 2025 ಎಲ್ಲರೂ ಟವರ್ ಹಾಕೋರಾಗಿರಿ, ನಾ ಆಗ್ತೀನಿ ಅಂತೇಳಿ. ಅದು ನೀವು ಗೆದ್ದು ಬರಬೇಕಲ್ಲ. ಗೆದ್ದು ಬರೋಕಿರೋ ಪ್ಲ್ಯಾನ್ ಏನದು ನಿಮ್ಮಲ್ಲಿ? ಗ್ಯಾರಂಟಿ ಅಂತ ನಿಶ್ಚಿತವಾಗಿಯೂ ಅವ್ರು ಗ್ಯಾರಂಟಿ ನಾಳೆ ಮುಂಬರುವ ಎಲೆಕ್ಷನ್ದಲ್ಲಿ ನಕ್ಕಿ BJP ಅವ್ರು ಕೊಡ್ತೀನಿ ಅಂತಾರೆ. ನೀವೇನು ಕೊಟ್ಟಿದ್ದಿರಲ್ಲ, ಈಗ ನಿಮ್ಗೆ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ರೊಕ್ಕ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನೀವೇನು ಮಾಡೋರು? ಆ ಗ್ಯಾರಂಟಿ ಹತ್ತು ಹೋಗ್ತದೆ, ಆಗ ನೀವು ಎತ್ತು ಬರುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ಒಳ್ಳೆ ಆಡಳಿತ ಈಗ ನೀಡಬೇಕಾಯ್ತು, ನಿಮ್ಮ ಅನಿವಾರ್ಯ ಇರ್ತದೆ. ಅದು ತಿಳ್ಕೊಂಡು ನೀವು ಬಿಹೇವ್ ಮಾಡಬೇಕು. DK ಶಿ ಅವರಾಗಿರಿ, ಸಿದ್ದರಾಮಯ್ಯರಾಗಿರಿ, ಸಿದ್ದರಾಮಯ್ಯ ಹಿಂಬಾಲಕರಾಗಿರಿ, DK ಶಿ ಅವ್ರ ಹಿಂಬಾಲಕರಾಗಿರಿ ಅಂತ ಹೇಳ್ತಾ ನಿಮಗೆ ಲಾಯ್ಕ್ ಆಗದೇ ಇರ್ಬೋದಿಲ್ಲ ಅಂತಲ್ಲ, ಆದರೂ ಸತ್ಯ ಹೇಳಬೇಕಾಗ್ತದೆ. ಆ ದಿಶೆಯಲ್ಲೇ ನಾವು ಮನುಷ್ಯದ ಮಾತನ್ನು ಹೇಳಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.